ಸಂವಿಧಾನಬದ್ಧವಾದ ಒಳಮೀಸಲಾತಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಹಾಗೂ ಶ್ರೀ ಎಸ್. ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗದ ವತಿಯಿಂದ ಮಾರ್ಚ್ 12, 2026 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಮಾದಿಗ ಸಮಾಜಕ್ಕೆ ನ್ಯಾಯ ದೊರಕಬೇಕು ಎಂಬ ಉದ್ದೇಶದಿಂದ ಈ ಹೋರಾಟವನ್ನು ಆಯೋಜಿಸಲಾಗಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಲಾಗಿದೆ. ದಶಕಗಳಿಂದ ನಿರೀಕ್ಷೆಯಲ್ಲಿರುವ ಒಳಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಬೇಕು ಎಂಬ ಸಂದೇಶವನ್ನು ಈ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ತಿಳಿಸಲು ಸಂಘಟನೆಗಳು ಮುಂದಾಗಿವೆ. ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಿ.ಎಂ. ಬಬಲಾದ, ಪ್ರಧಾನ ಕಾರ್ಯದರ್ಶಿ ನಿಂಗರಾಜ ಗುಳೆ, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಬಿ, ಖಜಾಂಜಿ ಸುರೇಶ್ ಕಟ್ಟಿಮನಿ ಹಾಗೂ ನಿರ್ದೇಶಕ ಭೀಮಾಶಂಕರ ಬಿಲ್ಲವ ಅವರು ಈ ಹೋರಾಟವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದ್ದಾರೆ. ಇದಲ್ಲದೆ ಶ್ರೀ ಎಸ್. ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗದ ಅಧ್ಯಕ್ಷ ಸುನೀಲ ಕಲಾಬಂಡಿ, ಉಪಾಧ್ಯಕ್ಷ ಎಲ್ಲು ಇಂಗಳಗಿ, ಪ್ರಧಾನ ಕಾರ್ಯದರ್ಶಿ ಗುರುದೇವ ಮತ್ತು ಕಾರ್ಯದರ್ಶಿ ಚಂದಪ್ಪ ತಾಜನಪುರ ಕೂಡ ರಾಜ್ಯದ ಎಲ್ಲಾ ಮಾದಿಗ ಸಮಾಜದ ಬಂಧುಗಳು ಫ್ರೀಡಂ ಪಾರ್ಕ್ಗೆ ಆಗಮಿಸಿ ಈ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ನಮಸ್ಕಾರ. ಜೈ ಮಾದಿಗ. ಕರ್ನಾಟಕ ಮಾದಿಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಂತ ಸಂಗಮೇಶ ಹಾಗೂ ನಮ್ಮ ಸಂಘದ ಸಂಗಡಿಗರು. ನಮ್ಮ ಹೆಸರು ಭೀಮಾಶಂಕರ್ ಬಿಲ್ಲವ್ ಅಂತ. ನಾವು ಸಂಘಟನೆ ಕಾರ್ಯದರ್ಶಿ ಆಗಿದ್ದು, ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಮಾಧ್ಯಮದವರಿಗೆ ತಿಳಿದು ಬಂದಂತೆ ಪ್ರತಿ ವರ್ಷ ಸಿದ್ದರಾಮಯ್ಯರು ಸುಳ್ಳು ಆಶ್ವಾಸನೆ ಕೊಡ್ತಾ ಬಂದಿದ್ದಾರೆ. ಮೊನ್ನೆ 6ನೇ ತಾರೀಕು ಸದನದಲ್ಲಿಟ್ಟು, ಅಧಿವೇಶನದಲ್ಲಿಟ್ಟು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು 6ನೇ ತಾರೀಕು ನಿಮಗೆ ಒಳ ಮೀಸಲಾತಿ ಬಗ್ಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತೇಳಿ ನಮ್ಮ ರಾಜ್ಯದ ನಮ್ಮ ನಾಯಕರಾದಂಥ ಮತ್ತು ನಮ್ಮ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಮುನಿಯಪ್ಪ ಸಾಹೇಬರು ಮತ್ತು ಆರ್.ಬಿ. ತಿಮ್ಮಾಪುರ್ ಸಾಹೇಬರಲ್ಲಿ ಕ್ಯಾಬಿನೆಟ್ನಲ್ಲಿ ಹೇಳಿದಂಥ ಮಾತು. ಅದೇ ರೀತಿಯಾಗಿ 6ನೇ ತಾರೀಕು ಆಯಿತು, ಇನ್ನೂ ಅವರು ಯಾವುದೇ ಒಂದು ಚೂರು ಚಕರ ಹತ್ತಾ ಇಲ್ಲ. ಅಧಿವೇಶನದಲ್ಲಿ 30 ವರ್ಷಗಳು 3 ದಶಕಗಳಾದರೂ ಕೂಡ ಮಾದಿಗರಿಗೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯದಲ್ಲಿರ್ತಕ್ಕಂಥ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾಗಿ ನಮಗೆ ನ್ಯಾಯ ದೊರಕಿಸಬೇಕೆಂದು ಹೇಳ್ತಾ ಇದ್ದೀವಿ. ನಾವು ಯಾವ ಪಕ್ಷದ ವಿರೋಧಿ ಅಲ್ಲ, ಯಾವ ಜಾತಿ ವಿರೋಧಿ ಅಲ್ಲ, ನಾವು ಯಾರಿಗೇನು ಕಳಂಕ ತರತಕ್ಕಂಥ ವ್ಯಕ್ತಿಗಳಲ್ಲ. ನಾವು ಸಭ್ಯ ವ್ಯಕ್ತಿಗಳೊಂದು ಅನಿಸಿಕೊಂಡಂಥ ಮಾದಿಗ ಸಮಾಜ ಅಂತಂದರೆ ನಮ್ಮ ಮಾದಿಗ ಸಮಾಜಕ್ಕೆ ಗೌರವ ಇರುತ್ತದೆ. ಪ್ರತಿಯೊಂದು ಕಾರ್ಯಕ್ರಮ ಆಗಲಿ ಪ್ರತಿಭಟನೆ ಆಗಲಿ ಶಾಂತಿಯುತವಾಗಿ ಮಾಡ್ಕೊಂತ ಬಂದಿದ್ದೇವೆ. ಆದರೆ ಇವತ್ತಿನ ನಮ್ಮ ಸಿದ್ದರಾಮಯ್ಯರು ಸುಳ್ಳು ಸಿದ್ದರಾಮಯ್ಯ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಸಿದ್ದರಾಮಯ್ಯರು ಸುಳ್ಳು ಸಿದ್ದರಾಮಯ್ಯ ಅಂತಂದ್ರೆ ಇದು ಮುಖ್ಯಮಂತ್ರಿಗಳು ಸುಳ್ಳು ಮುಖ್ಯಮಂತ್ರಿಯಾಗಿ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಮಾದಿಗರ ಅನ್ಯಾಯ, ಮಾದಿಗರ ಒಂದು ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟುತ್ತದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಯಲ್ಲಿ ನಾವು ಪಾಠ ಕಲಿಸುತ್ತೇವೆ. ಈ ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ದಲ್ಲಿ ಈಗಾಗಲೇ ಮಾದಿಗರು ಒಂದು ನಿರ್ಧಾರ ಮಾಡಿಕೊಂಡಿದ್ದೇವೆ. ದಾವಣಗೆರೆಯಲ್ಲಿ 12ನೇ ತಾರೀಕು ಒಂದು ವೇಳೆ ಆದೇಶ ಹೊರಡಿಸದೇ ಇದ್ದಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ನಾವು ಕಾಂಗ್ರೆಸ್ ವಿರೋಧ ಮಾಡ್ತಕ್ಕಂಥ ನಿರ್ಧಾರವನ್ನು ಮಾಡಿಕೊಂಡಿದ್ದೇವೆ. ದಾವಣಗೆರೆ ಮತ್ತು ಬಾಗಲಕೋಟೆ 2 ಬೈ ಎಲೆಕ್ಷನ್ ಇವೆ. ಆ ಎಲೆಕ್ಷನ್ದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಮಾದಿಗರ ಶಕ್ತಿ ಏನಂತ ತೋರಿಸ್ತೇವೆ ಅಂತೇಳಿ ಮುಖ್ಯಮಂತ್ರಿಯವರಿಗೆ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೈ ಭೀಮ್. ನನ್ನ ಹೆಸರು ನಿಂಗರಾಜ್ ಗುಳೆ ಅಂತೇಳಿ, ಕರ್ನಾಟಕ ರಾಜ್ಯ ಮಾದಿಗ ಗುತ್ತಿಗೆದಾರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಕರ್ನಾಟಕ ರಾಜ್ಯ ಮಾದಿಗ ಗುತ್ತಿಗೆದಾರ ಸಂಘ ಮತ್ತು ಸಂಗಮೇಶಣ್ಣ ಅಭಿಮಾನಿ ಬಳಗದ ವತಿಯಿಂದ ನಾಳೆ ಮಾರ್ಚ್ 12 ಗುರುವಾರ ಏನು ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ನಡೆಯಲಿರುವ ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲ ರಾಜ್ಯದ 31 ರಾಜ್ಯ ಮತ್ತು ತಾಲೂಕು ಜಿಲ್ಲೆಗಳಿಂದ ವತಿಯಿಂದ ಎಲ್ಲ ತಂಡೋಪತಂಡವಾಗಿ ಎಲ್ಲರೂ ಜನ ಬರ್ಬೇಕಂತ ಹೇಳಿ ಈ ಎಲ್ಲ 31 ಜಿಲ್ಲೆಯಿಂದ ಈ ತಂಡೋಪತಂಡವಾಗಿ ಜನ ಬಂದು ಈ ನಮ್ಮ ಒಂದು ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ಮಾರ್ಚ್ 12ರಿಂದ ನಡೀತಿರ್ತಕ್ಕಂಥ ಒಳ ಮೀಸಲಾತಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು. ಒಂದು ವೇಳೆ 12ನೇ ತಾರೀಕು ಏನಾದರೂ ಪ್ರತಿಭಟನೆಗೆ ಈ ಸರ್ಕಾರ ಮಣಿದು
ಜಾರಿ ಮಾಡಿಲ್ಲ ಅಂತಂದ್ರೆ ಮುಂದೆ ಇದಕ್ಕಿಂತ ಉಗ್ರವಾದ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ಕರ್ನಾಟಕ ರಾಜ್ಯ ಮಾದಿಗೆ ಗುತ್ತಿಗೆದಾರ ಸಂಘ ಮತ್ತು ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗದ ವತಿಯಿಂದ ಮನವಿ ಮಾಡ್ಕೊಂತಿದ್ದೀವಿ. ರಾಜ್ಯ ಗುತ್ತಿಗೆದಾರ ಸಂಘಿನ ರಾಜ್ಯ ಗೌರವಾಧ್ಯಕ್ಷ GM ಬಬ್ಲಾದ್ ಅಂತ. ಈ 12ನೇ ತಾರೀಕು ಬೃಹತ್ ಸಮಾವೇಶ ನಡೀತಾ ಇದೆ. 35 ವರ್ಷಗಳಿಂದ ನಡೀತಾ ಇದೆ, ಆದ್ರೂ ಇನ್ನೂ ನಮ್ಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಎಲ್ಲಾ ಜಿಲ್ಲೆಗಳಿಂದ ತಾಲೂಕಿಗಳಿಂದ ನಮ್ಮ ಸಮಾಜದ ಜನರು ಬಂದು ಸಕ್ಸಸ್ ಮಾಡಬೇಕಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಮಾದಿಗರ ಗುತ್ತಿಗೆದಾರ ಸಂಘದಿಂದ ನಾನು ಸುರೇಶ್ ಕಟ್ಟಿಮನಿ ಮಾತಾಡೋದು. ಏನು ನಾಳೆ ಮಾರ್ಚ್ 12ನೇ ತಾರೀಕಿಗೆ ನಡೆಯುವಂತ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕದಲ್ಲಿ ಒಳ ಮೀಸಲಾತಿ ಹೋರಾಟದ ಬಗ್ಗೆ, ಇದು ಹೋರಾಟ 35 ವರ್ಷಗಳಿಂದ ನಡೆಯುತ್ತಿದ್ದು ಇನ್ನೂ ಆದರೂ ನಮ್ಮ ಮಾದಿಗರಿಗೆ ನ್ಯಾಯ ದೊರಕಿಲ್ಲ. ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆಗಳಿಂದ ಬೃಹತ್ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಕರ್ನಾಟಕದ ಎಲ್ಲ ನಮ್ಮ ಕುಲಬಾಂಧವ ಮಾದಿಗರಲ್ಲಿ ಕೇಳಿಕೊಳ್ಳುತ್ತೇವೆ. ಆದ ಕಾರಣ ಇದು ಕರ್ನಾಟಕ ಮಾದಿಗರ ಗುತ್ತಿಗೆದಾರ ಸಂಘದಿಂದ ನಾವು ಕೂಡ ಬೆಂಬಲ ಸೂಚಿಸುತ್ತೇವೆ. ಶ್ರೀ ಎಸ್ ಸಂಗಮೇಶ್ ಅಣ್ಣನವರ ಬಳಗದ ಅಧ್ಯಕ್ಷನಾದ ನಾನು ಸುನಿಲ್ ಕಲ್ಬಂಡಿ ಈ 12 ತಾರೀಕಿಯನ್ನು ಫ್ರೀಡಂ ಪಾರ್ಕಲ್ಲಿ